ದರ್ಶನ್ ಅವರನ್ನ ನೋಡೋಕೆ ಅಂತ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಜೈಲಿಗೆ ತೆರಳಿದ್ರು. ಕಾರಿನಲ್ಲೇ ಕೂತು ವಾಪಸ್ಸಾದ್ರು. ಕಾರಣ ಭೇಟಿಗೆ ಅವಕಾಶ ಕೊಡ್ಲಿಲ್ವಾ ಏನು ಅಂತ. ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗಿರುವಂತ ಬೆಳವಣಿಗೆ ಇದು. ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಪುತ್ರನ ಜೊತೆಗೆ ವಿಜಯಲಕ್ಷ್ಮಿ ಅವರು ತೆರಳಿದ್ದಾರೆ. ಪರಪ್ಪನಗರ ಜೈಲಿನಲ್ಲಿ ಈಗ ನಟ ದರ್ಶನ್ ಇರೋದು. ಬಟ್ ಕಾರಿನಿಂದ ಕೆಳಗೆ ಇಳಿಯದೇನೆ ವಾಪಸ್ ಹೋಗಿದ್ದಾರೆ. ಪರವಾನಗಿ ಸಿಗಲಿಲ್ವಾ ಏನು ಅಂತ ಹೇಳಿ ಆಕ್ಚುಲಿ ಕುಟುಂಬಕ್ಕೆ ಮಾತ್ರ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ. ಬಟ್ ಇಲ್ಲಿ ಕೊಡ್ಲಿಲ್ವಾ ಏನಾಯ್ತು ಅನ್ನೋದನ್ನ ನೋಡಬೇಕು. ಅದಕ್ಕೆ ಇಂತಿಷ್ಟದೇ ಸಮಯ ಅಂತ ಏನಾದರೂ ಇದೆಯಾ? ಅದೆಲ್ಲವೂ ಕೂಡ ಇರುತ್ತೆ, ನಿಯಮಗಳಿದ್ದಾವೆ ಜೈಲಿನಲ್ಲಿ. ಏಕೆ ಯಾವಾಗ ಬೇಕು ಅವಾಗೆಲ್ಲ ಹೋದಂಥ ಟೈಮಲ್ಲಿ ಹೋಗಿ ಭೇಟಿಯಾಗಕ್ಕೆ ಅವಕಾಶ ಆಗೋದಿಲ್ಲ. ಇಲ್ಲಿ ಎಷ್ಟೊತ್ತಿಗೆ ಹೋದ್ರು, ಏನಾಯಿತು, ಅವಕಾಶ ಸಿಗಲ್ವಾ, ಅಥವಾ ಅವ್ರು ಭೇಟಿಗೆ ನಿರಾಕರಿಸಿದ್ರಾ, ಭೇಟಿ ಆಗಲ್ಲ ಅಂತ ದರ್ಶನ್ ಏನಾದರೂ ಹೇಳಿದ್ರ, ಗೊತ್ತಿಲ್ಲ ಈ ವಿಚಾರದಲ್ಲಿ ಏನಾಗಿದೆ ಅಂತೇಳಿ. ಬಟ್ ಕಾರಿನಿಂದ ಇಳಿಲೇ ಇಲ್ವಂತೆ ವಿಜಯಲಕ್ಷ್ಮಿ ಅವರು, ಹಾಗೆ ವಾಪಸ್ ಹೋಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಆನೇಕಲ್ನಿಂದ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಂತೆ ವಿಜಯಲಕ್ಷ್ಮಿ ಅವರು ಹೋದ್ರು ಮಗನ್ ಕರ್ಕೊಂಡು, ಬಟ್ ಕಾರಿನಿಂದ ಇಳಿಯದೇನೆ ವಾಪಸ್ ಹೋಗೋಕ್ಕೆ ಕಾರಣ ಏನು? ದರ್ಶನ್ ಭೇಟಿಗೆ ನಿರಾಕರಿಸಿದ್ರ ಅಥವಾ ಭೇಟಿಗೆ ಅವಕಾಶವನ್ನ ಜೈಲಧಿಕಾರಿಗಳು ಈಗ ಕೊಡ್ಲಿಲ್ವಾ? ಏನಿದೆ ಅಪ್ಡೇಟ್ಸ್? ಅರವಿಂದ್, ಖಂಡಿತವಾಗೂ ಈಗಾಗಲೇ ಜೈಲಿನಲ್ಲಿರುವ ದರ್ಶನ್ ನೋಡಲು ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗನ ಜೊತೆಯಲ್ಲಿ ಬಂದಿದ್ರು. ಸುಮಾರು 10-15 ನಿಮಿಷ ಕಾಲ ಕಾರ್ನಲ್ಲೇ ಕೂತಿದ್ರು. ನಂತರ ಅವರು ವಾಪಸ್ ಬಂದು ಮತ್ತೆ ಕೆಲವೊಂದು ಹಣ್ಣು ಹಂಪಲುಗಳನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದು ಪೊಲೀಸ್ ಇಲಾಖೆ ಅವರನ್ನ ಬೇರೆ ಕಡೆಗೆ ಕಳಿಸಿ ನಂತರ ಅಲ್ಲಿಂದ ಬೇರೆ ಕಾರಲ್ಲಿ ಒಳಗಡೆ ಮಾಧ್ಯಮದವರ ಕಣ್ಣು ತಪ್ಪಿಸಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಿದೆ. ಜೊತೆಗೆ ಈಗಾಗಲೇ ವಿನೋದ್ ಒಳಗಡೆ ಹೋಗಿದ್ದಾರೆ. ಅಂದ್ರೆ ಒಟ್ಟಿಗೆ 3 ಜನ ಈಗ ದರ್ಶನ್ ಭೇಟಿಗೆ ಹೋಗಿದ್ದಾರೆ ಅಂತೇಳಿ ಆ ಮಾಹಿತಿ ಲಭ್ಯ ಆಗ್ತಾರೆ ಅಂತ. ಯಾಕಂದ್ರೆ ಮುಖ್ಯದಲ್ಲಿ ಅವರ ಕಾರಲ್ಲಿ ಬಂದರೆ ಮಾಧ್ಯಮದವರಿಗೆ ಗೊತ್ತಾಗ್ತದೆ, ಮಾಧ್ಯಮದವ್ರು ಮತ್ತೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಆಗ್ತದೆ ಅಂತೇಳಿ ಪೊಲೀಸರು ಏನಾದರೂ ಈ ರೀತಿ ಬೇರೆ ಕಾರಲ್ಲಿ ಹತ್ತಿಸಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ, ಕಳಿಸ್ಕೊಟ್ರ ಅಂತ ಒಂದು ಮಾಹಿತಿ ಇರುತ್ತದೆ. ಈಗಾಗಲೇ ವಿಜಯಲಕ್ಷ್ಮಿ ಮತ್ತು ಮಗ ಮತ್ತೆ ವಿನೋದ್ ಪ್ರಭಾಕರ್ 3 ಜನ ಜೈಲಿನ ಒಳಗಡೆ ಹೋಗಿದ್ದಾರೆ. ಅಂದ್ರೆ ಎಲ್ಲ ಒಂದು ಕಡೆಗೆ ಜೈಲಿನ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ಸಹ ಈ ರೀತಿ ಮಾಧ್ಯಮದವರ ಕಣ್ ತಪ್ಪಿಸಿ ಯಾಕೆ ಕರ್ಕೊಂಡು ಹೋದ್ರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಅಂದ್ರೆ ದರ್ಶನ್ ಈಗಾಗಲೇ ಜೈಲಿನಲ್ಲಿ ಸಾಕಷ್ಟು ಅಂದ್ರೆ ಊಟ ತಿಂಡಿ ಮಾಡೋಕ್ಕಾಗದೆ ಒಂದು ರೀತಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಮೌನಕ್ಕೆ ಜಾರಿದ್ದಾರೆ. ಇವತ್ತು ಪತ್ನಿ ಮತ್ತು ಮಗ ಭೇಟಿಯಾದ ನಂತರ ಏನಾದರೂ ಸ್ವಲ್ಪ ಮಾತಾಡ್ತಾರಾ ಅನ್ನೋದ್ರ ಬಗ್ಗೆ ಈಗ ಒಂದು ಕುತೂಹಲ ಇರೋಂಥದ್ದು. ಜೊತೆಗೆ ಸ್ನೇಹಿತ ವಿನೋದ್ ಪ್ರಭಾಕರ್ ಸಹ ಹೋಗಿರೋಂಥದ್ದು. ಹೋಗ್ಬೇಕಾದ್ರೆ ವಿನೋದ್ ಪ್ರಭಾಕರ್ ನನಗೆ ಭೇಟಿಗೆ ಅವಕಾಶ ಕೊಡ್ತಾರಾ ಇಲ್ಲ ಗೊತ್ತಿಲ್ಲ, ಒಂದು ಕುಟುಂಬದವ್ರಿಗೆ ಮಾತ್ರ ಅವಕಾಶ ಇದೆ ಅಂತೇಳಿ ಹೇಳಿದ್ರು. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ, ನೋಡೋಣ ಭೇಟಿ ಆಗ್ತೀನಿ ಅಂತೇಳಿ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಒಂದು ರೀತಿ ಈಗಾಗಲೇ ವಿಜಯಲಕ್ಷ್ಮಿನ ಪೊಲೀಸರು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಅಂಬರೀಷ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಜೈಲಿನಲ್ಲಿ ಈಗ ದರ್ಶನ್ ಇದ್ದಾರೆ. ಅವ್ರನ್ನ ಭೇಟಿಗೆ ವಿಜಯಲಕ್ಷ್ಮಿ ಅವರು ಹೋಗಿದ್ದಾರೆ, ಅವರ ಪತ್ನಿ. ಬಟ್ ಅಲ್ಲಿ ಭೇಟಿ ಆಯ್ತಾ ಅಥವಾ ಬೇರೆ ಕಾರಿನಲ್ಲಿ ಒಳಗಡೆಗೆ ಕರ್ಕೊಂಡು ಹೋಗಿದ್ದಾರಾ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಇರುವಂತ ಮಾಹಿತಿ ಏನಂದ್ರೆ ಕಣ್ ತಪ್ಪಿಸಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು.